ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ಒಂದೇ ರಾತ್ರಿಯಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ. ಅವರು ಸಕ್ಸಸ್ಫುಲ್ ಆಗುವುದರ ಹಿಂದೆ ಅತ್ಯಂತ ಕಠಿಣ ಪರಿಶ್ರಮ ಮತ್ತು ತ್ಯಾಗಗಳಿರುತ್ತವೆ. ಆದರೂ ಕೇವಲ ಕಠಿಣ ಪರಿಶ್ರಮ ಮತ್ತು ತ್ಯಾಗಗಳಷ್ಟೇ ಅವರನ್ನು ಸಕ್ಸಸ್ಫುಲ್ ಅನ್ನಾಗಿ ಮಾಡುವುದಿಲ್ಲ. ಅವರ ಮತ್ತೆ ಕೆಲವು ವಿಶೇಷವಾದ ಗುಣಗಳು ಅವರನ್ನು ಸಕ್ಸಸ್ಫುಲ್ ಅನ್ನಾಗಿ ಮಾಡುತ್ತವೆ. ಅದುವೇ ಅವರ ಹ್ಯಾಬಿಟ್ಸ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ದಿನದ ಪ್ರಾರಂಭವನ್ನು ಹೇಗೆ ಮಾಡುತ್ತಾರೆ? ಪೂರ್ತಿ ದಿನದಲ್ಲಿ ಅವರು ಯಾವ ಕೆಲಸಗಳನ್ನು ಮೊದಲು ಮಾಡಲು ಬಯಸುತ್ತಾರೆ? ಅವರು ಎಲ್ಲವುಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತಾರೆ? ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳಾಗುತ್ತವೆ ಮತ್ತು ಈ ಎಲ್ಲವೂ ಅವರ ಹ್ಯಾಬಿಟ್ಸ್ ಗಳಿಂದ ಗೊತ್ತಾಗುತ್ತದೆ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇಂದು ನಾವು ಚಾರ್ಲ್ಸ್ ಡುಹಿಗ್ ಅವರು ಬರೆದಂತ ಬುಕ್ ದ ಪವರ್ ಆಫ್ ಹ್ಯಾಬಿಟ್ ನಿಂದ ಕೆಲವು ಎಂತಹ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಕಲಿಯೋಣ. ಎಂದರೆ ಹೇಗೆ ವ್ಯಕ್ತಿಗಳ ಕೆಲವು ಹ್ಯಾಬಿಟ್ಸ್ಗಳು ಅಥವಾ ಹವ್ಯಾಸಗಳು ಅವರ ಲೈಫ್ ಅನ್ನೇ ಚೇಂಜ್ ಮಾಡುತ್ತವೆ ಅಂತ ನೋಡೋಣ. ದ ಹ್ಯಾಬಿಟ್ ಲೂಪ್. ಹ್ಯಾಬಿಟ್ ಲೂಪ್ ನಲ್ಲಿ ಮೊದಲು 3 ಆಕ್ಷನ್ ಅಥವಾ ಕಾರ್ಯಗಳು ಬರುತ್ತವೆ: ಕ್ಯೂ, ರೂಟೀನ್ ಮತ್ತು ರಿವಾರ್ಡ್. ಮೊದಲನೆಯದು ಕ್ಯೂ, ಅಂದರೆ ನೀವು ನಿಮ್ಮ ಮನಸ್ಸಿಗೆ ಎಂತಹ ಒಂದು ಡೈರೆಕ್ಷನ್ ನೀಡಬೇಕೆಂದರೆ ಅದನ್ನು ಮಾಡಲು ನಿಮಗೆ ಮಜಾ ಬರುವಂತಿರಬೇಕು ಅಥವಾ ಆಸಕ್ತಿ ಉಂಟಾಗುವಂತಿರಬೇಕು. ಎರಡನೆಯದು ರೂಟೀನ್, ಅಂದರೆ ಯಾವುದು ಕಾರ್ಯ ಅಥವಾ ಕ್ಯೂ ನಿಮ್ಮ ಮನಸ್ಸಿಗೆ ನೀಡಲಾಗಿದೆಯೋ ಅದನ್ನು ಆಕ್ಷನ್ ರೂಪದಲ್ಲಿ ಅಥವಾ ಕಾರ್ಯ ರೂಪದಲ್ಲಿ ತರುವುದು. ಮೂರನೆಯದು ರಿವಾರ್ಡ್, ಅಂದರೆ ಯಾವ ಕ್ಯೂ ಅಥವಾ ಕಾರ್ಯ ನೀಡಲಾಗಿತ್ತೋ ಅದನ್ನು ಮಾಡಿದಾಗ ನಿಮಗೆ ಸಿಗುವ ಆನಂದವೇ ರಿವಾರ್ಡ್. ಇದನ್ನು ಒಂದು ಎಕ್ಸಾಂಪಲ್ ದಿಂದ ನೋಡೋಣ. ಸಪೋಸ್ ನೀವು ಒಂದು ಚಾಕ್ಲೇಟ್ ಅನ್ನು ತಿನ್ನಬೇಕು ಅಂತಿಟ್ಟುಕೊಳ್ಳಿ. ಈ ಚಾಕ್ಲೇಟ್ ತಿನ್ನುವುದು ಅಂದರೆ ಅದೊಂದು ಕ್ಯೂ. ಈಗ ಈ ಕ್ಯೂ ನಿಮ್ಮ ಮನಸ್ಸಿಗೆ ಒಂದು ಡೈರೆಕ್ಷನ್ ನೀಡಿತು. ಅದೇನೆಂದರೆ ಚಾಕ್ಲೇಟ್ ತಿನ್ನುವುದರಿಂದ ನಿಮಗೆ ಒಂದು ರೀತಿಯ ಖುಷಿ ಸಿಗುತ್ತದೆ ಎಂದು. ಈಗ ನೀವೇನು ಮಾಡುವಿರಿ? ಯಾವುದೇ ಒಂದು ಶಾಪ್ಗೆ ಹೋಗಿ ಒಂದು ಒಳ್ಳೆಯ ಚಾಕ್ಲೇಟ್ ತರುವಿರಿ ಮತ್ತು ಅದನ್ನು ತಿನ್ನುವಿರಿ. ಆಬ್ವಿಯಸ್ಲಿ ಯಾವಾಗ ನೀವು ಆ ಚಾಕ್ಲೇಟ್ ಅನ್ನು ತಿನ್ನುವಿರೋ ಆವಾಗ ನಿಮಗೆ ಅದು ಒಂದು ರೀತಿಯ ಖುಷಿ ಕೊಡುತ್ತದೆ. ಇಲ್ಲಿ ಶಾಪ್ನಿಂದ ಚಾಕ್ಲೇಟ್ ಅನ್ನು ತರುವುದು ಮತ್ತು ತಿನ್ನುವುದು ಒಂದು ರೂಟೀನ್ ಆಯಿತೆನ್ನಿ. ಹಾಗೆಯೇ ಚಾಕ್ಲೇಟ್ ತಿನ್ನುವುದರಿಂದ ನೀವು ಅನುಭವಿಸುವ ಖುಷಿ ಅದೇನೆಂದರೆ ರಿವಾರ್ಡ್. ಹೀಗೆಯೇ ನೀವು ಒಂದು ವಾರದಲ್ಲಿ 4-5 ಬಾರಿ ಅಂಗಡಿಯಿಂದ ಚಾಕ್ಲೇಟ್ ಅನ್ನು ತಂದು ತಿಂದಾಗ ಅದು ಈಗ ಒಂದು ಹ್ಯಾಬಿಟ್ ಆಗಿ ಬೆಳೆಯುತ್ತದೆ. ಇಲ್ಲಿ ಕ್ಯೂ ಅಂದರೆ ಚಾಕ್ಲೇಟ್ ತಿನ್ನುವ ಆಸೆ, ರೂಟೀನ್ ಅಂದರೆ ಚಾಕ್ಲೇಟ್ ಅನ್ನು ಅಂಗಡಿಯಿಂದ ತರುವುದು ಮತ್ತು ತಿನ್ನುವುದು, ರಿವಾರ್ಡ್ ಎಂದರೆ ಚಾಕ್ಲೇಟ್ ತಿನ್ನುತ್ತಾ ಎಂಜಾಯ್ ಮಾಡುವುದು. ಫ್ರೆಂಡ್ಸ್, ಸ್ವಲ್ಪ ವಿಚಾರ ಮಾಡಿ. ಹೀಗೆಯೇ ನೀವು ಎಷ್ಟು ಹ್ಯಾಬಿಟ್ಗಳನ್ನು ನಿಮಗೆ ಗೊತ್ತಿಲ್ಲದೆ ಬಿಲ್ಡ್ ಮಾಡಿಕೊಂಡಿದ್ದೀರೆಂದರೆ ಅವುಗಳಿಂದ ನಿಮಗೆ ಯಾವುದೇ ಪ್ರಯೋಜನವೇ ಆಗುತ್ತಿಲ್ಲ. ಅಲ್ಲದೆ ಆ ಹ್ಯಾಬಿಟ್ಸ್ಗಳಿಂದ ನಿಮ್ಮ ಲೈಫ್ನ ಪ್ರೀಸಿಯಸ್ ಟೈಮ್ ಸಹ ವೇಸ್ಟ್ ಆಗುತ್ತಿದೆ. ಎಕ್ಸಾಂಪಲ್ಗೆ ಸೋಷಿಯಲ್ ಮೀಡಿಯಾ ತುಂಬಾ ಯೂಸ್ ಮಾಡುವುದು, ಮುಂಜಾನೆ ತಡ ಮಾಡಿ ಏಳುವುದು, ನಿಮ್ಮ ಲೈಫ್ನ ಫ್ಯೂಚರ್ ಪ್ಲಾನಿಂಗ್ ಅನ್ನೇ ಮಾಡದಿರುವುದು, ತುಂಬಾ ವರ್ಷಗಳಿಂದ ನಿಮ್ಮ ಜೀವನವನ್ನು ಕಂಫರ್ಟ್ ನಲ್ಲಿರಿಸಿರುವ ಒಂದೇ ಕೆಲಸವನ್ನು ಮಾಡುವುದು. ಈ ಎಲ್ಲ ಹ್ಯಾಬಿಟ್ಗಳು ಕ್ಯೂ, ರೂಟೀನ್ ಮತ್ತು ರಿವಾರ್ಡ್ ನಿಂದಾನೇ ಕೂಡಿವೆ. ಹಾಗಾದ್ರೆ ಈಗ ಒಂದು ಕ್ವಶನ್ ಬರುತ್ತೆ, ಈ ಎಲ್ಲ ಬ್ಯಾಡ್ ಹ್ಯಾಬಿಟ್ಗಳನ್ನು ನಮ್ಮ ಜೀವನದಿಂದ ಹೇಗೆ ತೊಲಗಿಸಬೇಕು ಅಂತ. ಆಥರ್ ಇಲ್ಲಿ ಏನು ಹೇಳುತ್ತಾರೆಂದರೆ, ನೀವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಹೋಗಲಾಡಿಸಬೇಕೆಂದರೆ ನೀವು ಮೇಲಿನ 2 ಅಂದರೆ ಕ್ಯೂ ಮತ್ತು ರಿವಾರ್ಡ್ಗಳನ್ನು ಬದಲಾಯಿಸದೆ ಕೇವಲ ನಿಮ್ಮ ರೂಟೀನ್ ಅನ್ನು ಮಾತ್ರ ಚೇಂಜ್ ಮಾಡಿಕೊಳ್ಳಬೇಕು ಅಂತ. ಕ್ಯೂ ಮತ್ತು ರಿವಾರ್ಡ್ ಗಳನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ಅಂತ. ಎಕ್ಸಾಂಪಲ್ಗೆ ನೀವು ಆಲ್ಕೋಹಾಲ್ ತುಂಬಾ ತೆಗೆದುಕೊಳ್ಳುತ್ತೀರಿ ಎಂದಿಟ್ಟುಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸಿಗೆ ಆಲ್ಕೋಹಾಲ್ ತೆಗೆದುಕೊಳ್ಳಬೇಕು ಅಂತ ಒಂದು ಕ್ಯೂ ಹೇಳುತ್ತೋ ಆಗ ನೀವು ನಿಮ್ಮ ರೂಟೀನ್ ಅನ್ನು ಚೇಂಜ್ ಮಾಡಿಕೊಳ್ಳಬೇಕು. ಮಾರ್ಕೆಟ್ನಿಂದ ಆಲ್ಕೋಹಾಲ್ ತರುವ ಬದಲು ನೀವು ನಿಮ್ಮ ಯಾರಾದರೂ ಒಬ್ಬ ಕ್ಲೋಸ್ ಫ್ರೆಂಡ್ಗೆ ನಿಮ್ಮ ಆಲ್ಕೋಹಾಲ್ ಚಟದ ಬಗ್ಗೆ ಹೇಳಬೇಕು. ಆದರೆ ಆ ಫ್ರೆಂಡ್ ತುಂಬಾ ಜೆನ್ಯೂನ್ ಆಗಿರಬೇಕು. ಹೀಗೆ ನೀವು ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳಿಕೊಳ್ಳುವುದರಿಂದ ನೀವು ತುಂಬಾ ರಿಲ್ಯಾಕ್ಸ್ ಆಗುತ್ತೀರಿ. ಹೀಗಾಗಿ ನಿಮಗೆ ಒಂದು ರೀತಿಯ ರಿವಾರ್ಡ್ ಸಿಗುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಮಾಡುವುದರಿಂದ ನಿಮ್ಮ ಆಲ್ಕೋಹಾಲ್ ಹ್ಯಾಬಿಟ್ ಮಾಯವಾಗುತ್ತದೆ. ಈ ಬುಕ್ ನಲ್ಲಿ ಆಥರ್
ನೀವು ಕೇವಲ ಒಂದು ಹ್ಯಾಬಿಟ್ ಅನ್ನು ಅಥವಾ ಬ್ಯಾಡ್ ಹ್ಯಾಬಿಟ್ ಅನ್ನು ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ ಮತ್ತು ಅವರು ಈ ಹ್ಯಾಬಿಟ್ಗೆ ಕೀಸ್ಟೋನ್ ಹ್ಯಾಬಿಟ್ ಅಂತ ಕರೆಯುತ್ತಾರೆ. ಅವರು ಹೇಳುತ್ತಾರೆ, ನೀವು ಕೇವಲ ಒಂದು ಕೀಸ್ಟೋನ್ ಹ್ಯಾಬಿಟ್ ಚೇಂಜ್ ಮಾಡಿಕೊಳ್ಳುವುದರಿಂದ ಅದರ ಜೊತೆ ಕೆಲವು ಗುಡ್ ಹ್ಯಾಬಿಟ್ಸ್ ನಿಮಗೆ ಗೊತ್ತಿಲ್ಲದೆ ಬಿಲ್ಡ್ ಆಗುತ್ತಾ ಹೋಗುತ್ತವೆ ಅಂತ. ಉದಾಹರಣೆಗೆ, ಸಪೋಸ್ ನೀವು ದಿನಾಲು ಮುಂಜಾನೆ ಲೇಟ್ ಆಗಿ ಏಳುತ್ತೀರಿ ಎಂದಿಟ್ಟುಕೊಳ್ಳಿ. ಈಗ ನೀವು ಈ ಲೇಟ್ ಆಗಿ ಏಳುವ ಹ್ಯಾಬಿಟ್ ಅನ್ನು ಬೇಗ ಏಳುವ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಿಕೊಂಡರೆ ಆಗ ನೀವು ಕೇವಲ ಮುಂಜಾನೆ ಬೇಗನೆ ಅಷ್ಟೇ ಏಳುವುದಿಲ್ಲ, ಅದರ ಜೊತೆಗೆ ಮಾರ್ನಿಂಗ್ ಎಕ್ಸರ್ಸೈಸ್ ಸಹ ಮಾಡುತ್ತೀರಿ, ಅದರ ಜೊತೆಗೆ ಒಂದೊಳ್ಳೆ ಬುಕ್ ಸಹ ಓದುತ್ತೀರಿ, ಹಾಗೆಯೇ ಮೆಡಿಟೇಷನ್ ಸಹ ಮಾಡುವಿರಿ, ಫೈನಾನ್ಸ್ ನ ಬಗ್ಗೆಯೂ ಸಹ ಕಲಿಯುವಿರಿ, ಹೊಸ ಹೊಸ ಸ್ಕಿಲ್ಸ್ ಗಳನ್ನು ಸಹ ಕಲಿಯುವಿರಿ, ಒಂದು ಹೊಸ ಮನೆಯನ್ನು ಸಹ ಕೊಳ್ಳುವಿರಿ. ಹೀಗೆ ಒಂದು ಕೀಸ್ಟೋನ್ ಹ್ಯಾಬಿಟ್ ಚೇಂಜ್ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಆಥರ್ ಹೇಳುತ್ತಾರೆ. ಫ್ರೆಂಡ್ಸ್, ಹ್ಯಾಬಿಟ್ಸ್ ಗಳ ಮೇಲೆ ಬರೆದಂತ ಹಲವು ಬುಕ್ಸ್ ಗಳಲ್ಲಿ ದ ಪವರ್ ಆಫ್ ಹ್ಯಾಬಿಟ್ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. ನೀವು ಈ ಬುಕ್ ಅನ್ನು ನಿಮ್ಮ ಜೀವನದಲ್ಲಿ ತಪ್ಪದೇ ಓದಬೇಕಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.